ಜೀವನದ ಪಾಠ ಒಂದು ಸುಂದರ ಕಥೆ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ರಘು ಎಂಬ ಯುವಕ ವಾಸಿಸುತ್ತಿದ್ದ. ಅವನು ತುಂಬಾ ಚುರುಕು, ಬುದ್ಧಿವಂತ. ಆದರೆ ಒಂದು ದೊಡ್ಡ ದೋಷ ಇತ್ತು. ಅವನಿಗೆ ಸಹನೆ ಕಡಿಮೆ. ಯಾವುದೇ ಕೆಲಸ ಮಾಡಿದರೂ ಕೂಡಲೇ ಫಲಬೇಕು ಎಂದು ಯೋಚಿಸುತ್ತಿದ್ದ. ರಘುವಿನ ತಂದೆ ಒಬ್ಬ ಸರಳ ರೈತ. ಅವರು ಸದಾ ಹೇಳುತ್ತಿದ್ದರು, ಮಗನೇ, ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಸಹನೆ, ಪರಿಶ್ರಮ ಮತ್ತು ನಂಬಿಕೆ ಬೇಕು. ಆದರೆ ರಘು ಆ ಮಾತುಗಳನ್ನು ಹೆಚ್ಚು ಗಮನಿಸಿರಲಿಲ್ಲ. ಒಂದು ದಿನದ ಘಟನೆ. ಒಂದು ದಿನ ರಘು ತನ್ನ ಹೊಲದಲ್ಲಿ ಮಾವಿನ ಗಿಡವನ್ನು ನೆಟ್ಟನು. ಅವನು ಯೋಚಿಸಿದ, ಇದರಿಂದ ಬೇಗ ಮಾವು ಬರುತ್ತದೆ, ನಾನು ಬೇಗ ಹಣ ಗಳಿಸುತ್ತೇನೆ. ಪ್ರತಿದಿನವೂ ಅವನು ಗಿಡದ ಬಳಿಗೆ ಹೋಗಿ ನೋಡುತ್ತಿದ್ದ. ಒಂದು ವಾರ ಕಳೆದರೂ ಗಿಡದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ರಘು ಕೋಪದಿಂದ ಹೇಳಿದ, ಈ ಗಿಡ ಏಕೆ ಬೆಳೆದು ಬರುತ್ತಿಲ್ಲ? ನಾನು ಪ್ರತಿದಿನ ನೀರು ಹಾಕುತ್ತಿದ್ದೇನೆ. ಅದನ್ನು ನೋಡಿ ಅವನ ತಾತ ಶಾಂತವಾಗಿ ನಗಿದರು. ತಾತನ ಜ್ಞಾನ. ತಾತನು ಹೇಳಿದರು, ರಘು, ಒಂದು ಗಿಡ ಬೆಳೆದು ಫಲ ಕೊಡಲು ಸಮಯ ಬೇಕು. ನೀನು ಅದನ್ನು ಪ್ರತಿದಿನ ಎಳೆದರೆ ಅದು ಬೇಗ ಬೆಳೆದು ಬರುವುದಿಲ್ಲ, ಬದಲಾಗಿ ಸಾಯಬಹುದು. ರಘು ಸ್ವಲ್ಪ ಯೋಚಿಸಿದ, ಆದರೆ ಅವನಿಗೆ ಇನ್ನೂ ಸಹನೆ ಇರಲಿಲ್ಲ. ಒಂದು ರಾತ್ರಿ ಅವನು ಯೋಚಿಸಿದ, ಗಿಡ ಬೇಗ ಬೆಳೆಯಬೇಕು ಅಂದರೆ ನಾನು ಸ್ವಲ್ಪ ಎಳೆಯುತ್ತೇನೆ. ಅವನು ಗಿಡವನ್ನು ನಿಧಾನವಾಗಿ ಎಳೆಯಲು ಪ್ರಯತ್ನಿಸಿದ. ಮುಂದಿನ ದಿನ ಬೆಳಗ್ಗೆ ನೋಡಿದಾಗ ಗಿಡ ಒಣಗಿ ಹೋಗಿತ್ತು. ಪಶ್ಚಾತ್ತಾಪ. ರಘುವಿಗೆ ತುಂಬಾ ದುಃಖವಾಯಿತು. ಅವನು ತಾತನ ಬಳಿಗೆ ಹೋಗಿ ಹೇಳಿದ, ತಾತ, ನಾನು ತಪ್ಪು ಮಾಡಿದೆ, ನಾನು ಸಹನೆ ಇರಲಿಲ್ಲ. ತಾತನು ಪ್ರೀತಿಯಿಂದ ಹೇಳಿದರು, ಮಗನೇ, ತಪ್ಪು ಮಾಡಿದರೆ ಅದರಿಂದ ಪಾಠ ಕಲಿಯಬೇಕು. ಜೀವನದಲ್ಲೋ ಇದೇ ಸತ್ಯ. ಯಾವುದೇ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ. ಹೊಸ ಆರಂಭ. ಆ ದಿನದಿಂದ ರಘು ಬದಲಾಯಿತು. ಅವನು ಮತ್ತೊಂದು ಗಿಡವನ್ನು ನೆಟ್ಟನು. ಈ ಬಾರಿ ಅವನು ಸಹನೆ ಮತ್ತು ಪರಿಶ್ರಮದಿಂದ ಅದನ್ನು ನೋಡಿಕೊಂಡನು. ಕೆಲವು ವರ್ಷಗಳ ನಂತರ ಆ ಗಿಡ ದೊಡ್ಡ ಮರವಾಗಿ ಬೆಳೆದಿತು. ಅದರಲ್ಲಿ ಸಿಹಿಯಾದ ಮಾವಿನ ಹಣ್ಣುಗಳು ಬಂದವು. ಹಳ್ಳಿಯ ಜನರು ರಘುವಿನ ತೋಟವನ್ನು ನೋಡಿ ಮೆಚ್ಚಿದರು. ಕಥೆಯ ನೀತಿ. ಮಾರಲ್. ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯಲು ಸಹನೆ, ಪರಿಶ್ರಮ ಮತ್ತು ಸಮಯ ಅತ್ಯಂತ ಮುಖ್ಯ. ತಕ್ಷಣ ಫಲ ಬಯಸುವವರು ಹಲವಾರು ಬಾರಿ ತಪ್ಪು ಮಾಡುತ್ತಾರೆ. ಆದರೆ ಸಹನೆ ಇಟ್ಟು ಪ್ರಯತ್ನಿಸಿದವರು ಕೊನೆಯಲ್ಲಿ ಯಶಸ್ಸು ಕಾಣುತ್ತಾರೆ.